ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ತನುಪ್ರಿಯ ಆಚಾರ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗು ನನ್ನ ಮಾರ್ನಿಂಗು ನಾನು ಹೋಗುವಂಥ ಏರೋಬಿಕ್ಸ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮಾರ್ನಿಂಗು ಅಥವಾ ಈವ್ನಿಂಗು ಈ ಟೈಮಿಂಗು ಯಾವ ಟೈಮಿಂಗ್ ಆದರೂ ಹೋಗ್ಬೋದು. ಬಟ್ ನನಗೆ ಅನುಕೂಲ ಯಾವತ್ತಾಗುತ್ತೆ ಅವತ್ತಿನ ದಿನ ಅವತ್ತು ಹೋಗ್ತೀನಿ. ಬೆಳಿಗ್ಗೆನಾದರೂ ಹೋಗ್ಬೋದು, ಈವ್ನಿಂಗ್ ಆದರೂ ಹೋಗ್ಬೋದು. ನಾನಿಲ್ಲಿ ಬೆಳಗ್ಗೆನೇ ಹೋಗಿ ವರ್ಕೌಟ್ ಎಲ್ಲ ಬಂದಿದ್ದೀನಿ. ನೋಡಿ ನಮ್ಮ ಕ್ಲಾಸ್ ಯಾವ ಥರ ಇದೆ. ತುಂಬ ಜನ ಕೇಳಿದರು ನಿಮ್ಮ ಕ್ಲಾಸ್ ಯಾವ ಥರ ಇದೆ ತೋರಿಸಿ ಅಂತ. ಕಮೆಂಟ್ ಮಾಡಿರಲಿಲ್ಲ, ಬಟ್ ಪರ್ಸ್ನಲಾಗಿ ಕೇಳಿದರು ಸುಮಾರು ಜನ ಯಾವ ಥರ ವರ್ಕೌಟ್ ಮಾಡ್ತೀರಾ, ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಅಂತ. ಇದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ಟೆಪ್ ಬೋರ್ಡ್. ಇದು ಸ್ಟೆಪ್ ಬೋರ್ಡಲ್ಲೂ ಅಷ್ಟೇ ಜಾಸ್ತಿ ವರ್ಕೌಟ್ ಮಾಡಿಸ್ತಾರೆ. ಅದಾದಮೇಲೆ ಡಂಬಲ್ಸ್ ನೋಡ್ಬೋದು, ಡಂಬಲ್ಸ್ ಎಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಜಾಸ್ತಿ ವರ್ಕೌಟ್ ಮಾಡಿಸ್ತಾರೆ. ಅದಾದಮೇಲೆ ಬಂದೆ, ಸ್ವಲ್ಪ ಕೆಲಸ ಇತ್ತು ಮನೇಲಿ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಮಾರ್ನಿಂಗೇ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟು ನಿಮಗೆಲ್ಲ ಗೊತ್ತಿದೆ, ನಮ್ಮ ಮನೇಲಿ ಹೇಳಿದ್ನಲ್ಲ, ಮಂಡೇ, ಗುರುವಾರ, ಶುಕ್ರವಾರ, ಶನಿವಾರ ಇಷ್ಟು ದಿನ ಬಿಟ್ಟಿನೆಲ್ಲ ವಾರ ನಾನ್ ವೆಜ್ ಅಂತೂ ಇರುತ್ತೆ. ಯಾಕಂದರೆ ಎಕ್ಸ್ಪೆಷಲಿ ಲಿಪಿಗೆ ಇಷ್ಟ. ಸೊ ಅದ ಕಾರಣ ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟು ಇಂಗ್ರೀಡಿಯೆಂಟ್ಸ್, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೋದು. ಲೆಸ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ರ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ನಾವಿಲ್ಲಿ ಚಕ್ಕೆ ಲವಂಗ, ಮೊಗ್ಗು ಎಲೆ, ಪಲಾವ್ ಎಲೆ ಆ ಥರ ಏನೂ ಯೂಸ್ ಮಾಡಲ್ಲ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಸ್ಪೈಸಸ್ ಯಾರೂ ಅಂದರೆ ಇಷ್ಟನೂ ಪಡಲ್ಲ, ಯೂಸು ಮಾಡಲ್ಲ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಲೈಕ್ ಅದನ್ನು ಒಂದು ಕಟ್ ಮಾಡಿದರೆ 2 ಭಾಗ ಆಗಬೇಕು, ಅಲ್ಲಿ ತನಕ ಅದನ್ನು ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಥರ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ಅದಾದಮೇಲೆ ಚಿಕನ್ ಹಾಕೋತಿದ್ದೀನಿ. ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ನೀಟಾಗಿ ಹುರ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಬಾಯ್ಲರ್ ಚಿಕನ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ. ಇದನ್ನು ಸುಮಾರು ಜನ ನಾಟಿ ಕೋಳಿಲೂ ಮಾಡ್ಕೋಬೋದು. ನಾಟಿ ಕೋಳಿಲೂ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ. ಅದಾದಮೇಲೆ ತೇಜು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಪೌಡರ್ ಇರುತ್ತಲ್ಲ, ಸೊ ಇದನ್ನು ಒಂದು ಪೂರ್ತಿ ಹಾಕ್ತೀನಿ. ಒಂದು ಅರ್ಧ kg ಮಾಡ್ತಾಯಿದ್ದೀನಿ ಚಿಕನ್ಗೆ ಅಂದರೆ ಪೂರ್ತಿ ಹಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಅದಾದಮೇಲೆ ಧನಿಯಾ ಪೌಡರನ್ನು ಹಾಕ್ತೀನಿ. ಧನಿಯಾ ಪೌಡರ್ ಆದಮೇಲೆ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ನಿಮಗೆ ಒಂದು ಸ್ವಲ್ಪ ರುಚಿ ಜಾಸ್ತಿ ಮಾಡುತ್ತೆ. ಇಲ್ಲ ನಮಗೆ ಬ್ಯಾಚುಲರ್ಸ್ ಆಗಿದ್ದೀವಿ, ಧನಿಯಾ ಪುಡಿ ಖಾರ ಪುಡಿ ಇಲ್ಲ ಅಂದರೆ ನಾನು ಒಂದು ತೇಜು ಬಿರಿಯಾನಿ ಮಸಾಲೆ ಹಾಕಿದ್ದೀನಲ್ವ, 2 ಹಾಕ್ಕೊಂಡ್ರೆ ನಿಮಗೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಾಗುತ್ತೆ. ಅದಾದಮೇಲೆ ಈ ಬಿರಿಯಾನಿ ಮಸಾಲದಲ್ಲಿ ಆಲ್ಮೋಸ್ಟ್ ಅಲ್ಲಿ ಉಪ್ಪನ್ನು ಬೆರೆಸಿರ್ತಾರೆ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೀಟಾಗೆಲ್ಲ ಬೇಯಬೇಕು. ಬೆಂದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಬೇಕಾದರೂ ಹಾಕೋಬೋದು, ಇಲ್ಲ ಲಾಸ್ಟಿಗೆ ಬೇಕಾದರೂ ಹಾಕೋಬೋದು. ಅರಿಶಿನ ಹಾಕೋದ್ರಿಂದ ಒಂದು ಘಮ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಬೇರೆ ಥರ ಆಗುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ನಮ್ಮ ಮನೇಲಿ ಯಾವುದೇ ಥರದ ಚಿಕ್ಕ ವಯಸ್ಸಿಂದ ಅಡುಗೆ ಕಲ್ತಿದ್ದೀನಲ್ಲ, ಆವಾಗಿಂದನೂ ಇಲ್ಲಿ ತನಕನೂ ಒಂದು ಅಳತೆಲೇ ಮಾಡೋದು. ಈ ಒಂದು ಕಪ್ಪಲ್ಲಿ ನಮ್ಮ ಮನೇಲಿ ಒಂದು 4-5 ಜನಕ್ಕೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂದರೆ 1.5 ಕಪ್ ಹಾಕಿದ್ರೆ ಸಾಕು. ಸೊ ಅದಾದಮೇಲೆ ಅದೇ ಅಳತೆಯಲ್ಲಿ ನಾನು 3 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಈ ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಅಕ್ಕಿಯನ್ನು ಹುರ್ಕೊಳ್ಳೋದ್ರಿಂದ ಮಸಾಲದ್ರಲ್ಲಿ ಅಕ್ಕಿ ಬಿಡಿಬಿಡಿಯಾಗಿ, ಅನ್ನ ಬಿಡಿಬಿಡಿಯಾಗಿ ಆಗುತ್ತೆ. ಇದೊಂದು ಟ್ರಿಕ್ಕು. ತುಂಬ ಜನ ನಮ್ಮ ಮನೇಲಿ ಮಾಡಿದ್ರೆ ಪಲಾವು ಅಥವಾ ಏನಾದರೂ ಬಾತ್ ಈ ಥರ ಎಲ್ಲ ಮಾಡಿದರೆ ಮೆತ್ತಗಾಗ್ಬಿಡುತ್ತೆ ಅಂತಂತ ಹೇಳಿದರು ಸುಮಾರು ಜನ. ಬಟ್ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ, ನಿಜವಾಗ್ಲೂ ಹುಡಿಯಾಗಿ ಬರುತ್ತೆ ಅನ್ನ. ಸೊ ಅದಾದಮೇಲೆ ನಾನಿಲ್ಲಿ ನೀಟಾಗೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಈ ಸೈಡಲ್ಲೆಲ್ಲ ಆಗಿರುತ್ತಲ್ವ, ಅದೆಲ್ಲ ನೀಟಾಗಿ ತೆಕ್ಕೊಬಿಟ್ಟು ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದರೆ ವಿಶಿಲ್ ಹೊಡಿಯಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಜಾಸ್ತಿ ನಾನು ಈಗ ಅಕ್ಕಿಯನ್ನು ಹಾಕಿದ್ದೀನಿ ಮತ್ತು ಚಿಕನ್ನು ಹಾಕಿದ್ದೀನಲ್ವ, ಸೊ ಫೈನಲ್ಲು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೇ ವಿಷಲ್ನ ಹೊಡ್ಸಿದ್ರೆ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ. ಇದು ಮಾರ್ನಿಂಗ್ ಟಿಫನ್ಗೆ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ನಮ್ಮ ಲಿಪಿಗೆ ತುಂಬಾ ಇಷ್ಟ ನಾನ್ ವೆಜ್ ರೆಸಿಪೀಸ್ ಅಂತೂ. ಅವಳಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೊಟ್ಟರು ತಿಂತಾಳೆ. ಬಟ್ ಅಂದರೆ ಯಾವ ಥರ ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಲ್ಲ, ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ತಿಂತಾಳೆ. ಸೊ ಹಾಗಾಗಿ ನಾವು ಬೆಳಿಗ್ಗೆನೇ ಮಾಡ್ತೀವಿ, ಅದು ಬಿಟ್ಟರೆ ಬೇರೆ ಇನ್ಯಾವ ಇಂಟೆನ್ಷನು ಇಲ್ಲ. ಸೊ ಅದಾದಮೇಲೆ ಟಿಫನ್ ಎಲ್ಲ ತಿನ್ನಿಸಿ ನಾನು ಟಿಫನ್ ಎಲ್ಲ ತಿಂದು ರೆಡಿ ಆದೆ. ಇವತ್ತೊಂದು ಮೇಕ್ ಓವರ್ ಇತ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತಿಪ್ಟೂರಿಗೆ ಹೋಗ್ತಾ ಇದ್ದೀವಿ. ಕಲ್ಪತರು ಕಾಲೇಜು ತಿಪ್ಟೂರಲ್ಲಿ ತುಂಬಾ ಫೇಮಸ್ಸು. ಹಾಗೆ ಕಲ್ಪ ವೈಭವ ಸ್ಕೂಲು ತುಂಬಾ ಫೇಮಸ್ ಇದೆ ತಿಪ್ಟೂರಲ್ಲಿ, ಮತ್ತು ಈ ಕಡೆಯಲ್ಲಿರೋರಿಗೆಲ್ಲ ಅದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾವು
ಹಾಸನಿಂದ ಕಾರಲ್ಲಿ ಹೋದ್ವಿ. ಆ ಟೆನಿಕಾಸ್ಟ್ ಹೋಗ್ಬೇಕಾದ್ರೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅಂದರೆ ನಾವು 11ಗೆ ಬಿಡ್ಬೇಕು ಅಂದ್ಕೊಂಡ್ವಿ, ಬಟ್ 12:30 ಆಗಿತ್ತು. ಬಟ್ ಅಲ್ಲಿ ಲೇಟೇ ಆಗೋದು ಫಂಕ್ಷನ್ ಅಂತ ಗೊತ್ತಿರಲಿಲ್ಲ. ಬಟ್ ಅಂದರೂ ಹೋದ್ವಿ. ನೋಡಿ, ನನ್ನ ಫ್ರೆಂಡ್ ಇವರು ಪಕ್ಕದಲ್ಲಿ ಚಂದು ಅಂತ ನಿದ್ದೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ರು ಅನು ಅಂತ ಗೊತ್ತಿದೆ ಅಲ್ವಾ, ನಮ್ಮ ಜೊತೆನೇ ವರ್ಕ್ ಮಾಡಿದೆ ಆ್ಯಂಡ್ ಫ್ರೆಂಡ್ ಅವ್ರು ಕೂಡ. ಸೊ ಹಂಗಾಗಿ ಇವ್ರದ್ದೆಲ್ಲ ಒಂದು ವ್ಲಾಗ್ ಮಾಡಬೇಕು. ನಾನು ರೋಜಾ, ಭವ್ಯ ಅವ್ರದ್ದೆಲ್ಲ ಮಾಡಿದ್ದೀನಿ, ಬಟ್ ಇವ್ರದ್ದು ಮಾಡಿಲ್ಲ. ಇವ್ರದ್ದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ, ಯಾಕಂದರೆ ಮತ್ತೆ ಟೈಮ್ ಸಿಗಲ್ಲ ನಮಗೆ ಅಂತ ಹೇಳ್ಬಿಟ್ಟು ಅರೌಂಡು 1 o'clockಗೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸು, ಈ ಒಂದು ಹೋಟೆಲಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೇನು ಫುಡ್ ಅಷ್ಟು ಇಷ್ಟ ಆಗಲಿಲ್ಲ. ರಿವ್ಯೂ ಕೊಡೋದಾದರೆ ಫುಡ್ಡೇ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಸ್ಟ್ಯಾಂಡಿಂಗ್ ಸಿಸ್ಟಮ್ಮು, ಆಮೇಲೆ ರೇಟು ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಇತ್ತು. ಮತ್ತು ಊಟ ತಿಂಡಿ ಎಲ್ಲ ಸ್ವಲ್ಪ ಅಷ್ಟೇ ಕಮ್ಮಿ ಕ್ವಾಲಿಟಿ ಥರ ಅನ್ನಿಸ್ತಾ ಇತ್ತು. ಲೈಕ್ ನಾವು ರೈಸ್ ಬಾತ್ ತೊಗೊಂಡ್ವಿ. ರೈಸ್ ಬಾತ್ ಯಾವುದೋ ಒಂದು ಡ್ರೀಮಲ್ಲಿ ತೊಗೊಂಡೆ, ಬಟ್ ಅದು ಏನೋ ಅನ್ನಿಸ್ಲಿಲ್ಲ. ಮನೇಲೇ ನಾವು ಮಾಡಿದ್ದು ಎಷ್ಟೋ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಾದಮೇಲೆ ಈ ಒಂದು ಮೇಕಪ್ಪು ನಾವು ಪ್ಯಾನ್ಕೇಕ್ ಮೇಕಪ್ ಅಂತೀವಿ. ಎಕ್ಸ್ಪೆಷಲಿ ನಾವು ಯಕ್ಷಗಾನ, ಭರತನಾಟ್ಯಮು ಮತ್ತು ಕೂಚಿಪುಡಿ ಯಾವ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ಸ್ ಇರುತ್ತೋ ಅದಕ್ಕೆಲ್ಲ ಇದೇ ಥರ ಮೇಕಪ್ ಮಾಡೋದು. ತುಂಬ ಜನ ಕೇಳಿದರು. ನನ್ನ ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ದಕ್ಕೆ ತುಂಬ ಜನ ಕೇಳಿದ್ರು, ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಮೇಕಪ್ಪು, ಇದು ಪ್ರೊಫೆಷ್ನಲ್ಲ ಅಥವಾ ಅನ್ಪ್ರೊಫೆಷ್ನಲ್ಲ ಅಂತ. ಆ್ಯಕ್ಚುಲಿ ಭರತನಾಟ್ಯಮು ಮತ್ತು ಯಕ್ಷಗಾನ ಈ ಥರ ಒಂದು ಡ್ಯಾನ್ಸ್ ಪ್ರೋಗ್ರಾಮಿಗೆಲ್ಲ ಇದೇ ಪ್ರೊಫೆಷ್ನಲ್ಲು. ಈ ಥರ ಮೇಕಪ್ ಮಾಡಿದರೆ ಮಾತ್ರ ನಿಮಗೆ ಸ್ಟೇಜಲ್ಲಿ ಆ ಲೈಟಿಂಗ್ಸಿಗೆ ಒಂದು ಡಿಫ್ರೆಂಟ್ ಫೀಲ್ ಕೊಡೋದು. ಅದಾದಮೇಲೆ ನನ್ನ ತಂಗಿ ಚಂದು ಇದ್ದಾರಲ್ಲ, ಅವ್ರಿಗೆ ರೇಗಿಸ್ತಾ ಇದೆ. ಅಂದರೆ ಈಗ ಟ್ರೆಂಡಿ ಇರೋ ಅಂಥ ಟೋನ್ ಜೀನ್ಸನ್ನು ಹಾಕೊಬಂದಿದ್ರು, ಏನಕ್ಕೆ ಈ ಥರ ಹಾಕ್ಕೊಂಬಂದಿದ್ದೆ ಅಂತ ರೇಗಿಸ್ತಾ ಇದ್ದೆ. ಸೊ ಅದಾದಮೇಲೆ ಈ ಹುಡುಗಿ ಬಂದು ಚಂದು ಅಂತ, ಆ್ಯಂಡ್ ಇವರು ಅಷ್ಟೇ ಮೇಕಪ್ ಆರ್ಟಿಸ್ಟು, ಮತ್ತು ನಮ್ಮ ಜೊತೆನೇ ವರ್ಕ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಅದಾದಮೇಲೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ಕೊಡ್ತಾ ಇದ್ದೆ. ಅಂದರೆ ಈ ಪ್ಯಾನ್ ಕೇಕ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದರೆ ನಾವು ಪ್ರೊಫೆಷ್ನಲ್ಲಾಗಿ ಮೇಕಪ್ ಕಲ್ತಿರೋರು, ಹಾಗೆ ಕಲಿಯೋರಿಗೆ ಯಾರಿಗೂ ಕೂಡ ಈ ಒಂದು ಭರತನಾಟ್ಯಂ ಮೇಕಪ್ನ ಒಂದು ಇಂಟ್ರಡ್ಯೂಸ್ ಮಾಡಿಕೊಡಲ್ಲ. ಏನಂದರೆ ಈ ಒಂದು ಪ್ರೊಫೆಷ್ನಲ್ ಮೇಕಪ್ಪಲ್ಲೇ ಒಂಥರ ನಾವು ಜಾಸ್ತಿ ಬ್ರ್ಯಾಂಡೆಡು ಮತ್ತು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮೇಕಪ್ಪನ್ನು ಮಾಡ್ತೀವಿ. ಬಟ್ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಲೋಕಲೆಲ್ಲ ಅರೌಂಡ್ ಸಿಗುತ್ತೆ, ಮತ್ತು ಇದು ನಿಮಗೆ ಸ್ಕಿನ್ನಲ್ಲಿ ಯಾವುದೇ ಥರದ ಡ್ಯಾಮೇಜನ್ನು ಮಾಡಲ್ಲ, ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಸೊ ಮೇಕಪ್ ಮಾಡಬೇಕು, ಏನಾದರೂ ಭರತನಾಟ್ಯಂ ಮೇಕಪ್ ಏನಾದರೂ ಕಲಿಬೇಕು ಅಥವಾ ಏನಾದರೂ ಮೇಕಪ್ನ ಕಲಿಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಬ್ಯಾಚ್, ನಾವು ಕಲ್ತಿರೋಂಥ ಅಕಾಡೆಮಿಲಿ ಇದನ್ನು ನೆಕ್ಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಬೇಕಾದರೂ ನೀವು ಜಾಯ್ನ್ ಆಗ್ಬೋದು. ಅದಾದಮೇಲೆ ನಾವು ಪ್ರತಿಯೊಂದು ಸಲನೂ ಮೇಕಪ್ ಮಾಡಬೇಕಾದ್ರೆ ಚ್ಯೂಯಿಂಗ್ ಗಮ್ಗಳನ್ನ, ಹಾಗೆ ಬಾಯ್ ಫ್ರೆಶರ್ನ ಯೂಸ್ ಮಾಡ್ತೀವಿ, ಮೌತ್ ಫ್ರೆಶರ್ನ. ಏನಕ್ಕಪ್ಪ ಅಂತೇಳಿದ್ರೆ ನಮ್ಮ ಹತ್ರದಲ್ಲಿ ನಾವು ಹೋಗಿ ವರ್ಕ್ ಮಾಡ್ತೀವಲ್ವ, ಅದರಿಂದ ಯಾರಿಗೂ ಕೂಡ ಇರಿಟೇಷನ್ ಆಗಬಾರ್ದು. ಯೂಶ್ವಲಿ ನಾವೆಲ್ಲ ಬ್ರಷ್ ಮಾಡ್ತೀವಿ, ಅದೆಲ್ಲ ಕಾಮನ್ನು. ಸೊ ಅದಾದಮೇಲೆ ನಾವೆಲ್ಲರಿಗೂ ಇದೊಂದು ನಮ್ಮ ಜೊತೇಲಿ ಕಲ್ತಿರೋರ್ಗೂ ಹೇಳ್ತಾ ಇರೋರ್ಗೆ ಎಲ್ಲರಿಗೂ ಇದೊಂದು ಟಿಪ್ಸನ್ನು ಹೇಳ್ತೀವಿ, ಯಾಕಂದರೆ ಅದು ಇರಿಟೇಷನ್ ಆಗಬಾರ್ದು ಅಂತ. ಅದಾದಮೇಲೆ ಮೇಕಪ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕೊಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗಳಿಗೆ, ಯಾಕಂದರೆ ಅವರೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಮೇಕಪ್ನ. ಸೊ ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಹಾಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಒಂದು ಪ್ಯಾನ್ ಕೇಕ್ ಅಂತ. ಇದು ನಾರ್ಮಲ್ ಫೌಂಡೇಶನ್ ಥರ ಅಲ್ಲ, ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ನಾನು ಹೇಳಿದ್ನಲ್ಲ, ಈ ಒಂದು ಮೇಕಪ್ಪನ್ನು ಕಲಿಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆನ್ಲೈನ್ ಕೋರ್ಸ್ಗಳು ಅವೈಲಬಲ್ ಇದೆ, ಮತ್ತು ನೀವು ಆಫ್ಲೈನಲ್ಲೂ ಬಂದು ಬೇಕಾದರೂ ನೀವು ಇದನ್ನು ಕಲಿಬೋದು. ಈ ಒಂದು ಮೇಕಪ್ಪು ನಾವು ಹೇಳಿದ್ವಲ್ಲ, ಹಾಸನಿಂದ ತಿಪ್ಟೂರಿಗೆ ಹೋಗಿ ನಾವು ವಹಿಸ್ಕೊಂಡಿದ್ವಿ. ಅಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ, ಅಲ್ಲಿ ಅವರು ವಹಿಸ್ಕೊಂಡಿದ್ರು, ನಮ್ಮನ್ನು ಕಳಿಸಿದ್ರು. ಸೊ ನಾವು ಹೋಗಿ ಮಾಡ್ತಾಯಿದ್ದೀವಿ. ಯೂಶ್ವಲಿ ನನ್ನ ಫ್ರೆಂಡ್ಸ್ಗಳಿಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ಪ್ಯಾನ್ ಕೇಕು ಮೇಕಪ್ಪು ನಾವು ಪ್ರೊಫೆಷ್ನಲ್ ಆಗಿ ಕಲಿಯಲ್ಲ, ಇದು ಸಪ್ರೇಟಾಗಿ ಕಲಿಬೇಕಾಗುತ್ತೆ. ಇನ್ನೊಂದು ಭರತನಾಟ್ಯಂ ಏನಾದರೂ ಕಲ್ತಿದ್ರೆ ಅಥವಾ ವಿದ್ವತ್ ಮಾಡಿರೋರು, ಟೀಚರ್ ಆಗಿರೋರು, ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಈ ಭರತನಾಟ್ಯಂ ಫೀಲ್ಡ್, ಯಕ್ಷಗಾನ ಫೀಲ್ಡಲ್ಲಿ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಯಾಕಂದರೆ ಅವರು ಯಾರೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲೂ ಮೇಕಪ್ ಕೂಡ ಹೇಳ್ಕೊಡ್ತಾರೆ ನಮ್ಮ ಟೀಚರ್ಸ್ಗಳು. ಹಂಗಾಗಿ ಅದನ್ನು ಕಲ್ತಿರ್ತಾರೆ, ಬಟ್ ಬೇರೆಯವ್ರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಸೊ ಅದನ್ನು ತೋರಿಸ್ತಾ ಇದ್ದೀನಿ, ಡಿಫ್ರೆನ್ಸ್ ನೋಡಿ ಯಾವ ಥರ ಆಗ್ತಿದೆ, ಯಾವ ಥರ ಕಲರು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇದು ತುಂಬಾ ಹೆವಿ ಅನಿಸುತ್ತೆ ನೋಡೋಕ್ಕೆ, ಬಟ್ ಸ್ಟೇಜ್ ಮೇಲೆ, ಅದು ಎಕ್ಸ್ಪೆಷಲಿ ನೈಟ್ ಪರ್ಫಾರ್ಮೆನ್ಸಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಶೇಡ್ಸ್ ಎಲ್ಲ ಅವೈಲಬಲ್ ಇದೆ. ಶೇಡ್ಸ್ ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಮಗೆ ನಾವು ನಾರ್ಮಲ್ ಯಾವ ಫೌಂಡೇಶನ್ಸ್ನ ಯೂಸ್ ಮಾಡ್ತೀವಿ ಅದೇ ಥರ. ಫೈನಲ್ ನೋಡಿ, ವರ್ಕೆಲ್ಲ ಮುಗೀತು. ವರ್ಕೆಲ್ಲ ಮುಗ್ದಾದ್ಮೇಲೆ ಈ ಥರ ಆಗೋಗಿದೆ. ನಾವು ರಿವ್ಯೂನ ಕೊಡ್ತಾ ಇದ್ದೀವಿ, ನೋಡಿ ಯಾವ ಥರ ಆಗಿದೆ ಅಂತ.
ನಂದು ರಿವ್ಯೂ ಬಂದು ಸೊಂಟ ಬೋನೆಲ್ಲ ಎಷ್ಟೆಷ್ಟಿದಾವೆ ಅಷ್ಟು ನೋಡ್ತಿದ್ದಾವೆ. ಆಮೇಲೆ ಅದಕ್ಕೆ ಏನಾದರೂ ಸ್ಕ್ರೂಗ್ರಿ ಏನಾರು ಹಾಕಿದ್ರೆ ಸ್ಕ್ರೂ ಎಲ್ಲ ಬಿದ್ದೋಗಿರೋದು ಇಷ್ಟೊತ್ತಿಗೆ. ಏನಿಲ್ಲ, ಒಂದು ಮುರಿದೋಗಿರೋದು. ಚಂದವ್ರೆ ನಿಮ್ಮದು ಏನಿತ್ತು ಹೇಳಿ. ಒಂದು ಸ್ಕ್ರೂ ಏನೋ 9 ಇತ್ತು ಅನ್ಸುತ್ತೆ, ಒಂದು ಬಿಚ್ಚೋಗಿರ್ಬೇಕು. ಮತ್ತೆ ಸರಿ ಮಾಡಿಸ್ಕೋಬೇಕು. ಆರೇಂಜ್ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಇವ್ರಿಗೆಲ್ಲ ನಾವೇ ರೆಡಿ ಮಾಡಿದ್ದು. ಎಲ್ಲೂ ಒಂದಷ್ಟು ಜನ ರೆಡಿ ಆಗ್ತಿದ್ದಾರೆ. ಅದೇ ಅಪ್ಪ ಎಲ್ಲ ಟ್ರೂಪ್ ನೋಡಿ ಅಲ್ಲಿ ಕೂತಿದ್ದಾರೆ. ಆ್ಯಂಡ್ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ರಿವ್ಯೂ ಯಾವ ಥರ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಜೀವನ. ನೋಡೋಕೆ ತುಂಬಾ ಈಸಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಸ್ಟ್ರಗಲ್ ನಮಗೆ ಗೊತ್ತಿರುತ್ತೆ. ಟಿಲ್ ನಾವು ಹೆಚ್ಚು ಕಮ್ಮಿ 230 ಅಪ್ ಟು ಒಂದು 730 ತನಕ ಮೇಕಪ್ ಮಾಡಿದ್ದೀವಿ. ಅರೌಂಡು ಒಂದು 500 to 600 ಮೆಂಬರ್ಸಿಗೆ ಮೇಕಪ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಮೇಕಪ್ಪನ್ನು ಮಾಡಿದ್ವಿ. ತುಂಬ ಜನಕ್ಕೆ ಐಡಿಯಾ ಇರಲ್ಲ ಯಾವ ಥರ ವರ್ಕ್ ಮಾಡ್ತೀವಿ, ಯಾವ ಥರ ಇದಿರುತ್ತೆ ಅಂತ. ಇದು ಆ ಸ್ಕೂಲ್ ಮಕ್ಕಳಲ್ಲೇ ಒಂದು ವಿಡಿಯೋ ಮಾಡಿದ್ದು, ಅವರಿಗೆ ಅಷ್ಟು ಗೊತ್ತಾಗಲಿಲ್ಲ ವಿಡಿಯೋ ಯಾವ ಥರ ಮಾಡಬೇಕು ಅಂತ. ಸೊ ಈ ಥರ ಮಾಡಿದ್ದಾರೆ, ಬಟ್ ಅದನ್ನೇ ಹಾಕಿದ್ದೀವಿ. ಸೊ ಫ್ರೆಂಡ್ಸು, ಪ್ರತಿಯೊಬ್ಬರೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ಸ್ಟ್ರಗಲ್ ಮಾಡಬೇಕು. ಎಲ್ಲೋ ರೇರು, ತುಂಬ ಏನೋ ಲಕ್ಕಿಲಿ ದುಡ್ಡು ಬಂದು ಜಾಯ್ನ್ ಆಗಿ ಇರ್ತಾರಲ್ಲ, ಲಕ್ಕಿಲಿ ದುಡ್ಡು ಸೇರಿರುತ್ತಲ್ಲ, ಅವರಿಗೆ ಈ ಕಷ್ಟ ಸ್ಟ್ರಗಲ್ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಬಟ್ ಟ್ರಸ್ಟ್ ಮೀ, ಅವರೇ ಜಾಸ್ತಿ ಎಲ್ಲರೂ ನೋಡ್ಕೊಂಡು ಆಡಿಸ್ಕೊಂಡು ಜೀವನ ಮಾಡೋದು. ಆ ಥರ ಜೀವನ ಮಾಡೋದು ಜಾಸ್ತಿ ದಿವಸ ಇರಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಯಾರಾಗಲಿ ನಿಮಗೆ ನಿಮ್ಮ ಒಂದು ಪ್ರೊಫೆಷ್ನಲ್ಗೆ ಆಗಲಿ ಅಥವಾ ಡ್ರೀಮ್ಗೆ ಆಗಲಿ ಆ ಥರ ಒಬ್ಬರು ಎಂಕರೇಜ್ ಮಾಡ್ತಾರಲ್ಲ, ಅಂಥವ್ರಿಗೆ ಜಾಸ್ತಿ ವ್ಯಾಲ್ಯೂ ಮಾಡಿ. ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿ ಏನಿರುತ್ತೆ, ಪ್ರತಿಯೊಂದು ವೀಡಿಯೋದಲ್ಲೂ ಅದನ್ನ ಹೇಳ್ತಿರ್ತೀನಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮಕ್ಕಳಂತೂ ತುಂಬ ಖುಷಿಪಟ್ಟರು. ನೋಡಿ ಅವರ ಕಾಸ್ಟ್ಯೂಮ್ಸ್ ಎಲ್ಲ ಯಾವ ಥರ ಇತ್ತು ಅಂತ. ಇಷ್ಟನ್ನ ಕ್ಯಾರಿ ಮಾಡಬೇಕಿತ್ತು, ಬಟ್ ನಾವು ಮೇಕಪ್ ಬಗ್ಗೆ ವಹಿಸ್ಕೊಂಡಿದ್ದರಿಂದ ನಮಗೇನು ಇದ್ರ ತಲೆನೋವು ಇರಲಿಲ್ಲ. ಬಟ್ ನಾವಾಗೆ ಓನಾಗೆ ಮಾಡ್ತೀವಿ, ಎಲ್ಲದೂ ತೊಗೊಂಡು ಮುಂದಾಳತ್ವದಿಂದ ಮಾಡ್ತೀವಿ ಅಂದರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ